ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈ ಕ್ಷೇತ್ರಕ್ಕೆ ಆಗ ನಾನು ಅವತ್ತಿಂದನೂ ಕೂಡ ನನಗೆ ಅವರಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರು ನಮ್ಮ ಆತ ಸಂಬಂಧ ಒಂದು ಸಹೋದರನ ಸಂಬಂಧ. ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಗಳಿದ್ರು ಕೂಡ ಭಿನ್ನಾಭಿಪ್ರಾಯ ಇರ್ತದೆ. ರಾಜಕೀಯ ಭಿನ್ನಾಭಿಪ್ರಾಯಗಳು ಇರ್ಬೋದು. 2008ರಲ್ಲಿ ನಾನೇನು ಶಾಸನ ಆಗ್ಬೇಕಂತ ಇಲ್ಲಿ ಬಂದೆ. ಅವತ್ತಿನಿಂದನೂ ಕೂಡ ನಮ್ಮ ಬಾಬು ರೆಡ್ಡಿ ನನ್ನ ಜೊತೆನೆ ಇದ್ದಾನೆ. ಅವತ್ತಿನಿಂದನೂ ಕೂಡ ಇದುವರೆಗೂ ಶಾಸಕರಾಗಿದ್ರು. ಸೊ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾವು ಟಿಕೆಟ್ ಬಯಸಿದಾಗ ಅವರ ಸಪೋರ್ಟು ನಮ್ಗೆ ಬೇಕು ಅಂತ ಹೇಳಿ, ಯಾಕಂದ್ರೆ ನಮ್ಮ ದಿವಂಗತ ಅಶ್ವಥ್ ರೆಡ್ಡಿ ಅವರು ನಿಮ್ಗೆಲ್ಲ ಗೊತ್ತಿದೆ, ಜಗಳೂರು ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದಂಥವ್ರು. ಅವ್ರ ಜೊತೆ ಒಡಗೂಡಿ ಅವ್ರನ್ನ ಭೇಟಿಯಾಗೋದಕ್ಕೆ ನಾಗನಟ್ಟಿ ಜಾತ್ರೆ, ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ಇಲ್ಲಿ ಲಿಂಗಪ್ಪ ಶ್ರೀನಿವಾಸ್ ಅಂತ, ನಮ್ಮ ಶ್ರೀನಿವಾಸ್ ಇಲ್ಲ, ಅವರು ನಮ್ಮ ಶ್ರೀನಿವಾಸ್ ಜೊತೆ ಸೇರಿ ಅವರನ್ನ ಭೇಟಿಯಾಗಕ್ಕೆ ಇಲ್ಲಿ ಚಳ್ಳಕೆರೆಗೆ ಬಂದ್ವಿ. ಆಮೇಲೆ ಹಿರಿಯೂರಿಗೆ ಹೋದ್ವಿ. ಆಮೇಲೆ ಚಿತ್ರದುರ್ಗದಲ್ಲಿ ಸಿಕ್ಕಿದ್ರು. ಅವತ್ತು ಅವರ ಮೊದಲನೇ ಭೇಟಿ. ಅವತ್ತಿನಿಂದ ಹಿಡಿದು ಇನ್ನು ಮೊನ್ನೆ ನಿಧನವಂತರವರು 9ನೇ ತಾರೀಕು ರಾತ್ರಿ ಅಲ್ಲಿವರೆಗೂ ಕೂಡ ಅವ್ರ ಜೊತೆ ನಮ್ದು ಒಡನಾಟ, ಅವ್ರ ಜೊತೆನೆ ಇದ್ದಂಥದ್ದು. ರಾಜಕೀಯದಲ್ಲಿ ಈಗಾಗಲೇ ಅವರು 4 ಬಾರಿ ಶಾಸಕರಾಗ್ತಾರೆ. ಚಳ್ಳಕೆರೆನಲ್ಲಿ 1 ಬಾರಿ, ಹಿರಿಯೂರಲ್ಲಿ 3 ಬಾರಿ ಶಾಸಕರಾಗಿ ಈ ಕರ್ನಾಟಕ ರಾಜ್ಯವನ್ನ 2 ಬಾರಿ ಸಚಿವರಾಗಿ ಪ್ರತಿನಿಧಿಸ್ತಾರೆ. ಖಂಡಿತವಾಗ್ಲೂ ಈಗಾಗಲೇ ಎಲ್ಲರೂ ಹೇಳಿದ್ರು, ಆಂಜನೇಯಣ್ಣವ್ರು ಹೇಳಿದ್ರು, ಜೊತೆಗೆ ಬೇರೆ ಬೇರೆ ಎಲ್ಲ ಬೇಕು, ಆದರೆ ಜಾತಿ ಆ ಕಡೆ ವಾಪಸ್ ಹೋಗೋರಿಗೆ ಜಾಗ ಮಾಡ್ಕೊಡಿ. ದಯವಿಟ್ಟು ಮಕ್ಕಳ ಎಲ್ಲ ಮಾಡ್ಕೊಡಿ ಪ್ಲೀಸ್. ನೋಡಿ ಅಲ್ಲಿ ಬೀಳ್ತಾರಿಲ್ಲ ಅಂದ್ರೆ ಸರಿ, ನೀವು ಹಂಗೆ ರಿಟರ್ನ್ ಹೋಗ್ಬಿಡಿ. ದಯವಿಟ್ಟು ಅಮ್ಮ
ಅಂಥವ್ರಿಗೆ ಹಿಂಸೆ ಮಾಡೋದು ಅವರು ಮೆಚ್ಚಬೇಕು. ಅಮಾಯಕರು ನಾವೆಲ್ಲ ಬೇಜಾರು ಈಗ ಹುಡುಗಿರ ಇನ್ನೊಂದು ಯಾರು ದೇವರನ್ನು ನಂಬ್ತಾರೆ, ಯಾರು ದೇವರಿಗೆ ಹೆದರ್ತಾರೆ, ಆ ಮನುಷ್ಯ ಯಾವ ಕಾರಣಕ್ಕೂ ಯಾರು 30, 50, 20 ನಮಾಜ್ ಮಾಡ್ತಾನೆ ಅವ್ರಿಗೆ ಯಾವ ಕಾರಣಕ್ಕೂ ತಪ್ಪಾಗ ಯಾಕಂದ್ರೆ ಟೆಸ್ಟ್ ಮಾಡ್ಕೊಳ್ಳಿ. ಅವ್ನು ಬೆಳಿಗ್ಗೆ ಸಾಯಂಕಾಲ ನಮಾಜ್ ಮಾಡ್ತಾನೆ, ದೇವರೇ ಯಾಕೆ ನಮಾಜ್ ಮಾಡ್ತಾರೆ ಅಂದರೆ ದೇವರಿಗೆ ಹೆದರ್ತಾರೆ. ದೇವರೇ ಇಂಥ ಏನಾದರೂ ತಪ್ಪಾಗಿ ಕಲಿಸ್ಬಿಡು, ನಾನು ಬೆಳಗ್ಗೆ ತಗೊಂಡು ದೇವರೇ ಅಂದರೆ ಕೈ ಮುಗಿದು ಬೇಡ್ಕೊಳ್ತಾನೆ. ದೇವರಿಗೆ ನಮಾಜ್ ಮಾಡ್ತಾರೆ, ಕಣ್ಣಲ್ಲಿ ನೀರು ಬರುತ್ತೆ. ಯಾರು 50 ನಮಾಜ್ ಮಾಡೋದು ಹೋಗ್ತಾರೆ ಅವ್ರು ಮಾಡೋದಿಲ್ಲ, ಯಾಕಂದರೆ ದೇವ್ರ ಮೇಲೆ ನಂಬಿಕೆ ಭಕ್ತಿ. ಯಾರು ಖಾಲಿ ಮಾಡಿರಬೇಕು ಈಶ್ವರನಿಗೂ ಶಿಕ್ಷಕನಿಗೂ ಹೋಗಿ ಅವ್ರು ಕೇಳ್ಕೊಳ್ತಾರೆ ಅವ್ರು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ದೇವರಿದ್ದಾನೆ, ನಮಗೆ ಯಾರು ನೋಡಿಲ್ಲ ಅಂತಲ್ಲ. ಈ ಬೆಕ್ಕು ಅದು ಜನ ನೋಡ್ಕೊಂಡು ಜನ ಆತ್ಮೀಯ ಬೇಕು, ಆದರೆ ಬೇರೆಲ್ಲ ಗೊತ್ತಿಲ್ಲ. ಹಾಗೆ ದೇವರು ನೋಡ್ತಿದ್ದಾನೆ, ನಾವೇ ದೇವರು ನೋಡೋಣಪ್ಪ. ಬೆಕ್ಕು ಮತ್ತೆ ಏನಿಲ್ಲ ದೇವರು ಇದ್ದಾನೆ, ಯಾವಾಗ ನೋಡಿದ್ರು ಅವಾಗ ಕೊಟ್ಟ ಸಲಹೆ ಕೊಡ್ತಾನೆ. ಅದಕ್ಕೆ ದೇವರು ನೋಡೋದು ಯಾರ್ಯಾವ ನಾಗೇಶ್ವರ ಜೀವನ ಗಂಟೆ ಸಾಧ್ಯ ಇಲ್ಲ, ಸಮಾಜಕ್ಕೆ ಹೋಗಲ್ಲ, ದೇವಸ್ಥಾನ ಭಕ್ತಿ ಇಲ್ಲ, ಭಕ್ತಿ ಇಲ್ಲ. ಇನ್ನೇನು ದೇವಸ್ಥಾನ ಮಾಡ್ತಾನೆ, ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಕೆಲಸ ಮಾಡೋದು, ನಮ್ಮ ಕೆಲಸಗಳೆಲ್ಲ ಕಾರ್ಯ ಈ ಬೇರೆ ದಿವಸಗಳಿರ್ತೀವಿ. ನಾನು 7ನೇ ಕ್ಲಾಸಲ್ಲಿ ಸ್ಕೂಲಿಗೆ ಹೋಗ್ತಾರೆ, ಬರೀ ಮನೆ ಕೆಲಸ ಬೇರೆ ಕೆಲಸಕ್ಕೆ ಹೋಗ್ತಿದ್ದೆ. ಹೋಗಿ ಇವರಿಗೆ ನನಗೆ ಒಂದೇ ಜೊತೆ ಬುಟ್ಟಿ ಹೊಡೆಯೋಕ್ಕೆ ಇದು ಆವಾಗ ನಮಗೆ ಸ್ವಲ್ಪ ಬುದ್ಧಿ ಬಂತು. ನಾವು ಓದಬೇಕಲ್ಲ, ಓದಿದ್ದಲ್ಲ ನಾವು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.